ವ್ಯಾವಹಾರಿಕವಾಗಿ ವೃದ್ಧಿ ಇರತಕ್ಕಂತಹ ತಿಂಗಳು. ಷಷ್ಠದಲ್ಲಿ ರಾಹುವಿನ ದೋಷ ಇಲ್ಲ. ವ್ಯಯದಲ್ಲಿ ಕೇತು ಜ್ಞಾನಕಾರಕ. ಬೇರೆ ಬೇರೆ ಜ್ಞಾನಿಗಳು, ಉಪನ್ಯಾಸಕಾರರು, ಚಿಂತಕರು ಟೆಕ್ನಿಕಲಿ ಮುಂದೆ ಅವರವರ ಲೈನಲ್ಲಿ, ಡಾಕ್ಟರ್ ಇದ್ದರೆ ಡಾಕ್ಟರ್ ಲೈನ್, ಇಂಜಿನಿಯರ್ ಇದೆ ಇಂಜಿನಿಯರ್ ಲೈನಲ್ಲಿ, ಅವರವರ ಆಸಕ್ತಿ ಇರತಕ್ಕಂತಹ ಲೈನಲ್ಲಿ ಕನ್ಯಾ ರಾಶಿಯವರಿಗೆ ವ್ಯಯದಲ್ಲಿ ಕೇತು ಇದ್ದಾಗ ಅವರಿಗೆ ಟೆಕ್ನಿಕಲಿ ಸೌಂಡ್ ಇರತಕ್ಕಂತಹ ಒಂದು ಜ್ಞಾನ ಬರ್ತದೆ, ಅಥವಾ ಅಂಥ ಜನರ ಸಂಪರ್ಕ ಆಗ್ತದೆ, ಅಂಥದ್ರ ಮೇಲೆ ಆಸಕ್ತಿ ಬರ್ತದೆ ಮನಸ್ಸಿಗೆ. ಎಲ್ಲಿವರೆಗೂ ಏನು ಈ ಜನ್ಮ ಅಂದರೆ ಏನು, ಕರ್ಮ ಅಂದರೆ ಏನು, ದೇವರು ಯಾರು, ಮೋಕ್ಷ ಅಂದರೆ ಏನು ಅಂತಂತೆಲ್ಲ ಚಿಂತನೆ ಬರ್ತಕ್ಕಂತಹ ಸ್ಥಾನ ದ್ವಾದಶ ಸ್ಥಾನ, ಇಷ್ಟಗತವಾಗಿರ್ತಕ್ಕಂತಹ ಕೇತು. ಹಾಗಾಗಿ ಕೇತುವಿನ ದೋಷವೂ ಇಲ್ಲ. ವ್ಯಾವಹಾರಿಕವಾಗಿ ಒಳ್ಳೆಯದು. ಧಾರ್ಮಿಕವಾಗಿರ್ತಕ್ಕಂತಹ ಸೇವೆಗಳು ನಡೀತದೆ. ರಾಹುದೋಷವು ಅಂಥದ್ದೇನೂ ಬರೋದಿಲ್ಲ. ಗುರುವಿನ ಬಲವೂ ಕೂಡ ಕೇಂದ್ರದಲ್ಲಿ ಗುರು ಸಂಚಾರ, ಸಪ್ತಮಾಧಿಪತಿಯು ಕೇಂದ್ರ ದಶಮದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು. ಚತುರ್ಥ ಸಪ್ತಮಾಧಿಪತಿಗಳು ಒಂದು ವರ್ಷ ಪೂರ್ತಿ ಮುಂದಿನ ವರ್ಷದವರೆಗೂ ದಶಮದಲ್ಲಿ ಸಂಚಾರ. ಈ ತಿಂಗಳು ಬಹಳ ಒಳ್ಳೆಯದು. ಆ ತಿಂಗಳು ಬದಲಾಗಿರ್ತಕ್ಕಂಥದ್ದು 10ನೇ ಮನೆಯಲ್ಲಿ ಕೇಂದ್ರದಲ್ಲಿ ಗುರುವಿನ ಬಲ ಇರತಕ್ಕಂತಹ ತಿಂಗಳು ಜೂನ್ ತಿಂಗಳು. ವಿಶೇಷವಾಗಿರ್ತಕ್ಕಂತಹ ಫಲವನ್ನು ಪಡಿತೀರಿ. ಮುಂದಿನ ಜುಲೈನಲ್ಲಿ ಇದರ ಫಲವು ಹೇಗಿತ್ತು ಅಂತಂತ ನಿಮಗೆ ಗೊತ್ತಾಗ್ತದೆ. ನಮಗೆ ಬರೆದು ಕಳಿಸಿ ನಿಮ್ಮ ಅನುಭವಗಳನ್ನು. ಕನ್ಯಾ ರಾಶಿಯವರಿಗೆ ಶ್ರೀನಿವಾಸ ದೇವರು, ಗೋಪಾಲಕೃಷ್ಣ ದೇವರು, ವಿಷ್ಣುವಿನ ಯಾವುದೇ ಮೂರ್ತಿಯ ಆರಾಧನೆ, ನಾಮಜಪ, ಅಷ್ಟೋತ್ತರ ನಾಮಜಪಗಳು ಇದನ್ನೆಲ್ಲ ವಿಶೇಷವಾಗಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಅಂಥ ದೋಷಕರ ಅಲ್ಲ. ಆದರೂ ಸಪ್ತಮವು ಪಾಪಗ್ರಹ ಆದ್ದರಿಂದ ವಿಷ್ಣುವಿನ ಆರಾಧನೆಯಿಂದ ಭಾಗ್ಯೋದಯ ಅಂತಂತ, ಭಾಗ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಅನುಗ್ರಹ ಆಗ್ತದೆ ದೇವರಿಂದ, ದೇವರ ಸೇವೆಯಿಂದ ಅಂತಂತ.